ಇಂದ ವಿಚಾರವಾಗಿ ಸಿದ್ದರಾಮಯ್ಯ ವರ್ಸಸ್ ಸತೀಶ್ ಜಾರಕಿಹೊಳಿ ನಡೀತಾ ಇರೋದು ಸಮಾಧಾನದ ಹೆಜ್ಜೆ ಇಟ್ಟಿದ್ದಾರೆ. ಈ ನಡುವೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸದ್ಯದ ಬೆಳವಣಿಗೆಯಿಂದ ಮುನಿಸಿಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುನಿಸನ್ನ ಬದಿಗೊತ್ತಿ ಸಮಾಧಾನದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಯತೀಂದ್ರ ಅವರು. ನಿನ್ನೆ ಸತೀಶ್ ಜಾರಕಿಹೊಳಿ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. 2 ಗಂಟೆಗಳ ಕಾಲ ಸತೀಶ್ ನಿವಾಸದಲ್ಲಿ ಸಮಯ ಕಳೆದಿದ್ದಾರೆ ಯತೀಂದ್ರಗೆ ಮುಂದಿನ ದಾರಿಯ ಬಗ್ಗೆ ಸತೀಶ್ ವಿವರಿಸಿದ್ದಾರೆ. ಆಗಲೇ ನಾವು ಗಮನಿಸಿದ್ದೀವಿ ಹಲವು ವಿಚಾರಗಳ ಬಗ್ಗೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವೆ ಯಾವ ರೀತಿಯ ವೈಮನಸ್ಸಾಗಿದೆ. ಒಂದೇ ವೇದಿಕೆಯಲ್ಲಿ ಮಾತಾಡಿದಂತಹ ಪರಿಸ್ಥಿತಿ ಬಂತು. ಒಂದೇ ವೇದಿಕೆಯಲ್ಲಿದ್ದರೂ ಒಬ್ಬರನ್ನೊಬ್ಬರು ನೋಡಲಿಲ್ಲ. ಈ ರೀತಿ ಪರಿಸ್ಥಿತಿ ಆಯಿತು. ಅಹಿಂದ ವಿಚಾರವಾಗಿ ಈ ಇಬ್ಬರು ನಾಯಕರು ತಮ್ಮ ದಾಟಿಯಲ್ಲಿಯೇ ಮಾತಾಡಿದರು. ಇದರ ನಡುವೆ ಸಮಾಧಾನದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಯತೀಂದ್ರ. ಹಾಗಿದ್ರೆ ಯತೀಂದ್ರಗೆ ಸತೀಶ್ ಹೇಳಿದ್ದೇನು, ಏನೆಲ್ಲ ಚರ್ಚೆ ಆಯಿತು? ಸಿದ್ದರಾಮಯ್ಯ ಅವರ ಪ್ರಭಾವದಿಂದ ಹೊರಬಂದು ಕೆಲಸ ಮಾಡಿ ಅಂತ ಹೇಳಿದಾರಂತೆ ಜಾರಕಿಹೊಳಿ ಅವರು ಯತೀಂದ್ರಗೆ. ಸಿದ್ದರಾಮಯ್ಯ ಅವರ ನೆರಳಿನಿಂದ ಹೊರಬಂದು ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ. ಅಹಿಂದ ದೃಷ್ಟಿಯಿಂದ ಹೆಚ್ಚಿನ ಜವಾಬ್ದಾರಿ ಇದೆ. ಮುನಿಸಿಕೊಂಡ ಎಲ್ಲ ಆಪ್ತರನ್ನ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಮಾಡಿ. ಹಲವಾರು ನಾಯಕರು ಸಿದ್ದರಾಮಯ್ಯ ಅವರನ್ನೇ ನಂಬಿದ್ರು. ಆದರೆ ಅವರಿಗೆಲ್ಲ ಸಿದ್ದರಾಮಯ್ಯ ಮುನಿಸಿನಿಂದ ಬೇಸರ ಆಗಿದೆ. ಸಚಿವರಾದ ಕಾರಣಕ್ಕೆ ಎಲ್ಲ ನಾಯಕರನ್ನು ಒಗ್ಗೂಡಿಸ್ಕೊಂಡು ಹೋಗಿ ಮತ್ತೆ ಅದೇ ರೀತಿಯ ಟ್ರ್ಯಾಕ್ಗೆ ಬರೋಣ. ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ನಾಯಕರನ್ನು ಒಗ್ಗೂಡಿಸುವಂಥ ಕೆಲಸ ನಿಮ್ಮದು. ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಿ ಅಂತ ಜಾರಕಿಹೊಳಿ ಅವರು ಯತೀಂದ್ರ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರಂತೆ. ಬಸವರಾಜ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಜಾರಕಿಹೊಳಿ ಅವರು ಒಬ್ಬ ಹಿರಿಯ ನಾಯಕ ಆಗಿ ಅಥವಾ ಅಹಿಂದ ನಾಯಕ ಆಗಿ ಹಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಮತ್ತು ಜಾರಕಿಹೊಳಿ ನಡುವೆ ಇದೇ ವಿಚಾರವಾಗಿ ಹಲವು ರೀತಿಯ ವೈಮನಸ್ಸು, ಭಿನ್ನಾಭಿಪ್ರಾಯಗಳು ಮೂಡಿದು. ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಯತೀಂದ್ರ ಈಗ ಜಾರಕಿಹೊಳಿ ಅವರ ಜೊತೆಗೆ ಮಾತಾಡಿದ್ದಾರೆ. ಇವನ್ನ ಜಾರಕಿಹೊಳಿ ಬಗ್ಗೆ ಯತೀಂದ್ರ ಅವ್ರಿಗೆ ಮೊದಲಿಂದನೂ ಸಾಫ್ಟ್ ಕಾರ್ನರ್ ಇದೆ. ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಅಹಿಂದ ನಾಯಕ ಯಾರು ಜಾರಕಿಹೊಳಿನೇ ಅಂತ ಯತೀಂದ್ರ ಅವರೇ ಹೇಳಿದ್ರು. ಸೊ ಈ ಮಾತುಕತೆ ಹೇಗಿತ್ತು, ಏನೆಲ್ಲ ಚರ್ಚೆ ಆಯಿತು? ಶ್ರೀಪಾದ್, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸತೀಶ್ ಜಾರಕಿಹೊಳಿ ಅವರ ಅವಶ್ಯಕತೆ ಮುಂದಿನ ದಿನಗಳಲ್ಲಿ ಎದ್ದು ಕಾಣುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಈಗ ಅಧಿಕಾರದಿಂದ ಕೆಳಗಿಳಿದ ಬಳಿಕ ಅವರು ಎಷ್ಟೇ ಅಹಿಂದ ನಾಯಕ ಅಂದ್ರೂ ಕೂಡ ಈಗ ಅವರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಅವ್ರು ಮಂಕ ಆಗಿರ್ತಕ್ಕಂಥದ್ದು ಮತ್ತು ಅವರ ಮುಂದೆ ಸ್ಥಾನಮಾನಗಳ ನಿರೀಕ್ಷೆ ಏನಿಲ್ಲ ಸಿದ್ದರಾಮಯ್ಯ ಅವ್ರದ್ದು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಬೆಳಿಬೇಕಾಗಿರ್ತಕ್ಕಂಥ ನಾಯಕ. ಹೀಗಾಗಿ ಒಂದಷ್ಟು ಹಿರಿಯ ನಾಯಕರ ಸಲಹೆ ಸೂಚನೆಗಳು ಅವರಿಗೆ ಬೇಕಾಗ್ತವೆ. ಅದರಲ್ಲೂ ಅಹಿಂದ ನಾಯಕರನ್ನ ಎದುರು ಹಾಕೊಂಡು ಯತೀಂದ್ರ ಅವರು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಆರಂಭಿಸಿದ್ದಾರೆ ಅನ್ನುವಂಥದ್ದು ಈಗ ವ್ಯಕ್ತವಾಗ್ತಾ ಇರತಕ್ಕಂಥ ಮಾಹಿತಿ. ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ನಡುವೆ ವೈಮನಸ್ಸು ಈ ಹಿಂದಿನಿಂದಲೂ ಇದೆ, ಈಗ ಮತ್ತೆ ಜೋರಾಗಿ ನಡೀತಾ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಈಗ ಮುಂದೆ ಸತೀಶ್ ಜಾರಕಿಹೊಳಿ ಅವರ ಒಂದಷ್ಟು ಸಲಹೆಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ವಿಚಾರಗಳು ವ್ಯಕ್ತವಾಗ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ 2 ಗಂಟೆಗಳ ಕಾಲ ಈ ಉಭಯ ನಾಯಕರು ಸತೀಶ್ ಜಾರಕಿಹೊಳಿ ಮನೆಯಲ್ಲೇ ಚರ್ಚೆ ಮಾಡಿರ್ತಕ್ಕಂಥದ್ದು. ಒಂದಷ್ಟು ಕುಶಲೋಪರಿಯನ ಜೊತೆಗೆ ಒಂದಷ್ಟು ಸೂಚನೆಗಳನ್ನ ಯತೀಂದ್ರ ಅವರಿಗೆ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ವ್ಯಕ್ತವಾಗ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಈಗಾಗಲೇ ಅಹಿಂದ ನಾಯಕರು ವಿಮುಖರಾಗ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯರ ಕೋಪದ ಕಾರಣಕ್ಕಾಗಿ ಅದು ಆಗ್ಬಾರ್ದಾಗಿತ್ತು, ಅದು ಆಗ್ತಾ ಇದೆ. ಅದನ್ನ ನೀವು ಒಂದುಗೂಡಿಸುವಂತ ಪ್ರಯತ್ನವನ್ನ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನ ಜಾರಕಿಹೊಳಿ ಯತೀಂದ್ರ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಹಳೆ ಮೈಸೂರು ಭಾಗದಲ್ಲಿ ನೀವು ಅಹಿಂದ ಸಂಘಟನೆಯನ್ನ ಮಾಡಿ, ಜೊತೆಗೆ ಜಿಲ್ಲಾ ಉಸ್ತುವಾರಿಯನ್ನ ಸರಿಯಾಗಿ ನಿಭಾಯಿಸಿ, ಜೊತೆಗೆ ಏನು ಸಚಿವ ಸ್ಥಾನ ಇದೆ ಅದನ್ನು ಕೂಡ ಒಂದು ಚಾಪು ಮೂಡಿಸುವಂತ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಮುಂದಿನ ಹಂತದಲ್ಲಿ ಅಹಿಂದ ನಾಯಕರು ಒಗ್ಗೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳು ಆರಂಭವಾಗಿದ್ದಾವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸಪರೇಟ್ ಆಗಿ ಅಹಿಂದ ಸಂಘಟನೆ ಮಾಡ್ತಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಚರ್ಚೆಯಲ್ಲಿರುವಂತ ಸಂದರ್ಭದಲ್ಲಿ ಯತೀಂದ್ರ ಅವರು ಇದಕ್ಕೆ ಒತ್ತಡ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಚರ್ಚೆ ನಡೆಸಿರೋದು. ಮತ್ತು ಮುಂದಿನ ಹಂತದಲ್ಲಿ ಈ ಅಹಿಂದ ನಾಯಕರೆಲ್ಲರೂ ಕೂಡ ಒಗ್ಗೂಡಿ ಮತ್ತೆ ಸಂಘಟನೆ ಮಾಡಬೇಕು ಮತ್ತು ಒಗ್ಗಟ್ಟಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ ಅನ್ನುವಂಥ ವಿಚಾರಗಳು ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿ.